ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಸರ್. ಕೆಲವೇ ದಿನ ಆಗಿತ್ತು ಬಿಗ್ ಬಾಸ್ ಆರಂಭವಾಗಿ, ಈಗ ಬಿಗ್ ಬಾಸ್ನ ಬಂದ್ ಮಾಡಿ ಬೀಗವನ್ನ ಹಾಕಿದ್ದಾರೆ. ಇದು ಬಿಗ್ ಬಾಸ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇದೊಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಬಿಗ್ ಬಾಸ್ ಅನ್ನ ಬಂದ್ ಮಾಡಿ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನ ಬಿಗ್ ಬಾಸ್ ಆರಂಭವಾಗುತ್ತಾ ಅಂತ ಹೇಳಿ ಕಾದ್ ನೋಡ್ಬೇಕಿದೆ. ಸರ್, ಕೆಲವೇ ದಿನಗಳಲ್ಲಿ ಆರಂಭವಾಗಿತ್ತು ಬಿಗ್ ಬಾಸ್. ಈಗ ಬಿಗ್ ಬಾಸ್ ಮನೆಗೆ ಬೀಗವನ್ನ ಜಡ್ತಿದ್ದಾರೆ. ಇದು ಬಿಗ್ ಬಾಸ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ನ ಇತಿಹಾಸಕ್ಕೆ ಇದೊಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಏನ್ ಹೇಳ್ತೀರಾ ಸರ್ ಇದೀಗ? ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಅದೇ ನೀವ್ ಹೇಳ್ದಂಗೆ ಇದು ಫಸ್ಟ್ ಟೈಮ್ ಈ ತರ ಒಂದು ಬಿಗ್ ಬಾಸ್ ಆಗಿರೋದು. ಬಟ್ ಆದ್ರೆ ಬಿಗ್ ಬಾಸ್ ಮನೆ ಅನ್ನೋದೇ ಅದೊಂಥರ ಮಾಯೆ ಮನೆ ಮೇಡಮ್. ಅದು ಪಾಪ ಸ್ಟಾರ್ಟ್ ಮಾಡಿದಾಗೆಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಇಲ್ಲ ಏನಾದ್ರೂ ಒಂದು ಕಾಂಟ್ರವರ್ಸೀಸ್ ಆಗ್ತಾನೆ ಇರುತ್ತೆ. ಬಟ್ ಲೆಟ್ಸ್ ಟೇಕ್ ಎವ್ರಿಥಿಂಗ್ ಇನ್ ಅ ಪ್ಲಸ್ ವೇ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಬಿಗ್ ಬಾಸ್ಗೆ ಅತಿ ದೊಡ್ಡ ಶಕ್ತಿ ನಮ್ಮ ಸುದೀಪ್ ಸರ್ ಇರೋವರೆಗೂ ಏನು ತೊಂದರೆ ಇಲ್ಲ. ಬೈ ಟುಮಾರೋ ಆರ್ ಟುಡೇ ಇಟ್ ಮೈಟ್ ರೀಸ್ಟಾರ್ಟ್ ಅನ್ನೋದು ಒಂದು ಮೆಸೇಜ್ ಬಂದಿದೆ. DC ಅವ್ರಿಗೆ ಆಗ್ಲೇ ಲೆಟರ್ ಕೊಟ್ಟಿದಾರಂತೆ ನನ್ನ ಮಾಹಿತಿ ಪ್ರಕಾರ. ಅವರು ಒಂದು 10 days ಟೈಮ್ ಕೊಟ್ಟಿದಾರಂತೆ. ಸೊ ಇಟ್ ಮೈಟ್ ರೀಸ್ಟಾರ್ಟ್ ಮೇಡಮ್, ಒಳ್ಳೇದಾಗುತ್ತೆ. ಬಟ್ ಈ ತರ ಒಂದು ಶಟ್ ಡೌನ್ ಮಾಡಿದ್ದು ಎಲ್ಲೋ ತೀರಾ ಒಂದು ಬೇಸರ ತಂದು ಕೊಟ್ಟಂತ ವಿಷಯ ಎಲ್ಲಾ ಪ್ರತಿಯೊಬ್ಬರಿಗೂ, ಇಡೀ ಕರ್ನಾಟಕಕ್ಕೇನೆ. ಯಾಕೆಂದ್ರೆ ಅಲ್ಲಿ ಏನ್ ಪೊಲ್ಯೂಷನ್ ಆಯ್ತು, ಅಲ್ಲಿಂದ ಏನ್ ಅಂತ ದೊಡ್ಡ ಪ್ರಾಬ್ಲಮ್ ಆಯ್ತು ಅನ್ನೋದು ಗೊತ್ತಿಲ್ಲ. ಅದು ಜಾಲಿವುಡ್ಸ್ ಅನ್ನೋ ಒಂದು ಸಂಸ್ಥೆ ಮಾಡಿರೋ ಒಂದು ತಪ್ಪಿಂದ ಸ್ವಲ್ಪ ಬಿಗ್ ಬಾಸ್ ಮನೆ ಕ್ಲೋಸ್ ಆಗೋ ತರ ಒಂದು ಪರಿಸ್ಥಿತಿ ಬಂತು. ಅದು ಬಿಗ್ ಬಾಸ್ ಮನೆ ಅನ್ನೋದು ಬರೀ ಬಿಗ್ ಬಾಸ್ ಮನೆ ಒಂದೇ ಅಲ್ಲ ಮೇಡಮ್. ಅಲ್ಲಿ 2,000-2,500 ಜನ ಕೆಲಸ ಮಾಡ್ತಾರೆ. 3 ಶಿಫ್ಟ್ 4 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಡೈರೆಕ್ಟರ್ ಒಂದು 3 ಅವರ್ 2 ಅವರ್ ನಿದ್ದೆ ಮಾಡೋದು ದೊಡ್ಡ ವಿಷಯ. ಆಮೇಲೆ ಕ್ರಿಯೇಟಿವ್ ಟೀಮ್ ಅನ್ನೋದು ಇರ್ತಾರೆ, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ತಾರೆ. ಆಮೇಲೆ ಅಲ್ಲಿ ಪಾಪ ಬಡ ಕಾರ್ಮಿಕರು ಇರ್ತಾರೆ, ಅವ್ರದ್ದು ದಿನನಿತ್ಯ ಪೇಮೆಂಟ್ಗಳಿರುತ್ತೆ. ಇದೆಲ್ಲ ಸ್ಟಾಪ್ ಆಯ್ತಲ್ಲ ಮೇಡಮ್, ಅದೊಂದು ಬೇಸರ ಅಷ್ಟೇ. ಆಮೇಲೆ ಅಲ್ಲಿ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ ಕನ್ಸುಗಳನ್ನ ಕಟ್ಕೊಂಡ್ ಬಂದಿರ್ತಾರೆ. ನಮ್ಗೆ ಈ ಶೋ ಒಂದ ಮೂಲಕ ನಮ್ಗೆ ಏನಾದ್ರು ಒಂದು ದೊಡ್ಡ ಹೆಸರು ಬರುತ್ತೆ, ನೆಕ್ಸ್ಟ್ ಒಂದ್ ಏನಾದ್ರು ಅಚೀವ್ ಮಾಡ್ಬೋದು, ಏನೋ ಸಾಧನೆ ಮಾಡ್ಬೋದು. ಅಲ್ಲಿ ಕಲ್ಲಾಗ್ದಂಗಾಯ್ತು, ಈ ಕಾರ್ಮಿಕರಿಗೆ ಹೊಟ್ಟೆ ಕಲ್ಲಾಗ್ದಂಗಾಯ್ತು. ಸೊ ಇದೆಲ್ಲ ಮಾಡ್ಬಾರ್ದು ಅಂತ ಎಲ್ಲೋ ನನಗ್ ಅನ್ನಿಸ್ತು ಮೇಡಮ್. ಯಾಕಂದ್ರೆ ನೋಡಿ, ಎಕ್ಸಾಂಪಲ್ ತೆಲುಗು ಆಗ್ಲಿ, ತಮಿಳ್ ಆಗ್ಲಿ, ಮಲಯಾಳಂ ಆಗ್ಲಿ, ಹಿಂದಿ ಆಗ್ಲಿ, ಪ್ರತಿಯೊಂದು ಬಿಗ್ ಬಾಸ್ ಶೋ ನಡೆಸೋ ಒಂದು ಸಂಸ್ಥೆನೆ ನಮ್ಮ ಕನ್ನಡ ಬಿಗ್ ಬಾಸ್ ಶೋ ನಡೆಸೋದು. ಸೊ ಅಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂದಾಗ ಎಲ್ಲ ಒಂದು ಜಾಗೃತಿಯಿಂದನೇ ಇದೆಲ್ಲ ಮಾಡಿರ್ತಾರೆ. ಬಟ್ ಆದ್ರೆ ಇದು ಯಾಕೆ ಈ ತರ ಒಂದು ಆಯ್ತು ಅನ್ನೋದು ಗೊತ್ತಿಲ್ಲ. ಕಾನೂನ್ ಮೇಲೆ ಅಪಾರವಾದ ಗೌರವ ಇದೆ, ಅವ್ರು ಹೇಳಿದ್ದು ಪಾಲನೆ ಎಲ್ಲ ಮಾಡೋಣ, ದಟ್ಸ್ ಆಲ್ ಸೆಕೆಂಡ್ರಿ. ಎಸ್ ಮಾಡೋಣ. ಬಟ್ ಒಂದು ನೋಟಿಸ್ ಒಂದು 2 ತಿಂಗಳ ಮುಂಚೆನೆ ಕೊಟ್ಟಿದ್ರಂತೆ ಸಂಸ್ಥೆಗೆ, ಜಾಲಿವುಡ್ಸ್ ಅನ್ನೋ ಸಂಸ್ಥೆಗೆ. ಅವ್ರು ಕರೆಕ್ಟ್ ಆಗಿ ರಿಪ್ಲೈ ಮಾಡಿದಿರೋ ಕಾರಣ ಇವಾಗ ಬಿಗ್ ಬಾಸ್ ಮನೇನು ಒಂಥರ ಕ್ಲೋಸ್ ಆಗೋ ತರ ಆಯ್ತು. ನನಗ್ ಗೊತ್ತಿರೋ ಪ್ರಕಾರ ಇನ್ನೊಂದು ಸತಿ ನೋಟಿಸ್ ಕೊಡೋ ಒಂದು ಜಾಗನೂ ಇತ್ತು. ಬಟ್ ಅವ್ರು ಅದು ಕೊಡದೆ ಹೋಗಿದ್ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಬಟ್ ಇದು ಅತಿ ಬೇಗ, ತುಂಬಾ ಬೇಗ ಇದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ತುಂಬಾ ಒಂದು ದೊಡ್ಡ ಸಕ್ಸಸ್ ಕಾಣಲಿ ಅಂತ ನಾನು ಮನಸ್ಪೂರ್ವಕವಾಗಿ ಬೇಡ್ಕೊತಾ ಇದ್ದೀನಿ ಮೇಡಮ್. ಖಂಡಿತ. ಈಗ ಕೋರ್ಟ್ ಪ್ರೊಸೀಜರ್ ಅಂತ ಹೋದಾಗ ಇದು 1-2 ದಿನಕ್ಕೆ ಮುಗಿಯುವಂತದ್ ಕೆಲಸ ಅಲ್ಲ ಸರಿ. ಕೋರ್ಟ್ ಕಚೇರಿ ಅಂತ ಹೇಳಿದ್ರೆ ದೊಡ್ಡ ತಲೆನೋವು ಅಂತಾನೆ ಹೇಳೋದು. ಈಗ ಸ್ಪರ್ಧಿಗಳ ಭವಿಷ್ಯ ಆಗಿರ್ಬೋದು, ಅಥವಾ ಅಲ್ಲಿ ಕೆಲಸ ಮಾಡ್ತಿರುವಂತ ಕೆಲಸಗಾರರ ಭವಿಷ್ಯ ಕೂಡ ಆಗಿರ್ಬೋದು. ಅವರನ್ನೇ ನಂಬ್ಕೊಂಡು ಬಂದಿರ್ತಾರೆ ಸರ್. 3 ಶಿಫ್ಟ್ ವೈಸ್ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರ ಭವಿಷ್ಯವೇನು ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮೂಡ್ತಾ ಇರುವಂತದ್ದು. ಅಂಡ್ ಮೋಸ್ಟ್ ಆಫ್ ಆಲ್ ಪ್ರೋಮೋ ಸ್ಟಾರ್ಟ್ ಆದಾಗ್ಲೇ ಕೂಡ ಅವ್ರು ಒಂದು ನೋಟಿಸ್ ಅನ್ನ ಕೊಡ್ಬೋದಿತ್ತು. ಈಗ ಏಕಾಏಕಿಯಾಗಿ ಬಂದ್ ಮಾಡಿರೋದು ಒಂದು ಸರಿ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು ಸರ್. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೌದು ಮೇಡಮ್, ಅದನ್ನ ನಾನು ಹೇಳಿದ್ದು. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಮೇಡಮ್, ಈಗಾಗಲೇ DC ಅವ್ರಿಗೆ ಲೆಟರ್ ಕೊಟ್ಟಿದಾರಂತೆ. ಸೊ DC ಅವರು ನಮ್ ಒಂದು 10 daysಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. 10 days ಅಲ್ಲೆಲ್ಲ ಇದೆಲ್ಲ ಕ್ಲಿಯರ್ ಆಗ್ಬೇಕು. ನನಗ್ ಬಂದಿರೋ ಮಾಹಿತಿ ಪ್ರಕಾರ, ಐ ಆಮ್ ನಾಟ್ ಶೋರ್. ಸೊ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಒಂದು 10 days ಟೈಮ್ ಕೊಟ್ಟಿದ್ದಾರೆ DC ಅವರು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಅತಿ ಬೇಗ ಕ್ಲಿಯರ್ ಆಗುತ್ತೆ ಅಂತ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ನಮ್ಮ ಶೋಗೆ ಒಂದು ಅತಿ ದೊಡ್ಡ ಶಕ್ತಿ ಅಂದ್ರೆ ನಮ್ ಸುದೀಪ್ ಸರ್. ಸೊ ಅವ್ರು ಇರೋವರೆಗೂ ಈ ಶೋಗೆ ಏನೂ ತೊಂದರೆ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ ಅನ್ನೋ ತುಂಬಾ ಅಪಾರವಾದ ನಂಬಿಕೆ, ಆಮೇಲೆ ದೃಢ ನಂಬಿಕೆನೇ ಇದೆ ನಮ್ಗೆ. ಸೊ ಲೆಟ್ಸ್ ಸಿ ಮೇಡಮ್, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸರ್, ಈಗ ಬಿಗ್ ಬಾಸ್ ಮತ್ತೆ ಈ ಜಾಲಿವುಡ್ ಸಂಸ್ಥೆಗೂ ಕೂಡ ಅಗ್ರಿಮೆಂಟ್ ಆಗಿರುತ್ತೆ ಅಲ್ವಾ? ಹಾಗಾದ್ರೆ ಈ ಬಿಗ್ ಬಾಸ್ ಅವರಿಗೂ ಕೂಡ ಮೊದಲು ಕೂಡ ಗೊತ್ತಿರೋದಿಲ್ವಾ? ಹಾಗೆ ತ್ಯಾಜ್ಯ ವಿಲೇವಾರಿ ಸಂಸ್ಥೆ ಇತ್ತು, ಆಲ್ರೆಡಿ ಜಾಲಿವುಡ್ ಸಂಸ್ಥೆಯವರಿಗೆ ನೋಟಿಸ್ ಕೂಡ ಬಂದಿತ್ತು. ಇದ್ಯಾವುದು ಮಾಹಿತಿಗಳು ಕೂಡ ಬಿಗ್ ಬಾಸ್ ಸಂಸ್ಥೆಯವರಿಗೆ ಗೊತ್ತಿರೋದಿಲ್ವಾ ಹಾಗಾದ್ರೆ? ಮೇಡಮ್ ಅದು ಐ ಆಮ್
ನಾಟ್ ಸೊ ಶ್ಯೂರ್ ಅಬೌಟ್ ಇಟ್. ಯಾಕಂದ್ರೆ ಇವಾಗ ನಾನು ನಿಮ್ಗೆ ಹೇಳ್ದಂಗೆ ಇವಾಗ ತೆಲುಗು ಆಗ್ಲಿ, ತಮಿಳ್ ಆಗ್ಲಿ, ಮಲಯಾಳಂ ಆಗ್ಲಿ, ಹಿಂದಿ ಆಗ್ಲಿ, ಇದೆಲ್ಲ ನಡೆಸ್ತಿರೋ ಒಂದು ಸಂಸ್ಥೆನೆ ನಮ್ಮ ಕನ್ನಡ ಬಿಗ್ ಬಾಸ್ ನ ನಡೆಸ್ತಾ ಇರೋದು. ಸೊ ಹೆಂಗೆ ನಡೀತಾ ಇದೆ ಅಂದಾಗ ಇಲ್ಲೇನೋ ಒಂದು ತೊಂದರೆ ಆಗಿದ್ದಾಗ ಇದನ್ನು ಇದನ್ನ ಮಾಡಕ್ಕೆ ಚಾನ್ಸ್ ಇಲ್ಲ ಮೇಡಮ್. ಸೊ ಆಗಿರೋ ಒಂದು ಕಥೆಗಳು. ಸೊ ಅದೇ ಮೇಡಮ್, ಏನಾಗಿರೋ ಇವಾಗ ಆಗ್ಬಿಟ್ಟಿದೆ, ಅದ್ರ ಕಡೆ ನ್ಯೂಸ್ ಇಲ್ಲ. ಯಾಕಂದ್ರೆ ಇವಾಗ ನೋಡಿ ಮೇಡಮ್, ಇವಾಗ ಎಲ್ಲ ಒಂದು ಸ್ಟೇಟ್ಗೂ ಮಾಹಿತಿ ತಲುಪಿರುತ್ತೆ, ಈ ತರ ಆಯ್ತು ಅಂತ. ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ಕನ್ನಡ ಬಿಗ್ ಬಾಸ್ ಇದಾಕಿದ್ರಂತೆ, ಏನೋ ಸೀಲ್ ಡೌನ್ ಮಾಡಿದಾರಂತೆ. ಅದು ನಮ್ಗೆ ಒಂಥರ ಕಪ್ಪು ಚುಕ್ಕಿ ಆದಂಗೆ ಅಲ್ವಾ ಮೇಡಮ್? ನಮ್ ಜನ ನಮ್ಮ ಪಕ್ಕ ನಿಂತ್ಕೊಂಡು ನಮಗ್ ಸಪೋರ್ಟ್ ಮಾಡೋದ್ ಬಿಟ್ಟು ನಮ್ ಜನನೇ ನಮ್ಗೆ ಈ ತರ ಮಾಡಿದ್ರೆ ಇನ್ ಯಾರ ಹತ್ರ ನಾವು ಹೋಗ್ತೀರಣ್ಣ? ಸರ್, ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಆ ಸ್ಥಿತಿಯಲ್ಲಿ ಇದ್ದಾರಲ್ಲ, ಈಗ ನೀವು ಆ ಸ್ಥಿತಿಯಲ್ಲಿ ಇದ್ದಿದ್ರೆ, ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನಿಮ್ಗೇನಾದ್ರೂ ಮಾಹಿತಿಗಳು ಬರ್ತಿತ್ತಾ ಅಥವಾ ಸಿಚುವೇಶನ್ ಹೇಗಿರ್ತಿತ್ತು ಸರ್? ಯಾವ್ದೇ ಕಾರಣಕ್ಕೂ ಬರ್ತಿರ್ಲಿಲ್ಲ. ಅಂದ್ರೆ ಮೇಡಮ್, ನಮ್ಗೆ ಆಚೆ ಜಗತ್ತಲ್ಲಿ ಏನ್ ನಡೀತಾ ಇದೆ, ಏನ್ ಬಿಡ್ತಾ ಇದೆ ಅನ್ನೋದೇ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ಅವರು ಅಲ್ಲಿರೋ ಕಂಟೆಸ್ಟೆಂಟ್ಸ್ ಅವ್ರು ಆಚೆ ಬಿಡಕ್ ಆಗಲ್ಲ. ಎತ್ಕೊಂಡೋಗಿ ಯಾವ್ದೋ ಒಂದು ರೆಸಾರ್ಟ್ ಅಲ್ಲಿ ಕೂಡ ಹಾಕ್ಬಿಟ್ಟು ಇದು ಎಲ್ಲ ಕ್ಲಿಯರ್ ಆದ್ಮೇಲೆ ದೆನ್ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕಾಗತ್ತೆ ಹೊರತು ಅವ್ರನ್ನ ಆಚೆ ಬಿಟ್ಟು ನೀವು ಮಾತಾಡ್ಕೊಂಡ್ ಬನ್ನಿ ಆರಾಮಾಗಿ, ಅದೆಲ್ಲ ಆಗಲ್ಲ ಮೇಡಮ್. ನಮ್ಗೆ ಅಲ್ಲಿ ಒಳಗೆ ಏನ್ ನಡೀತಾ ಇದೆ, ಆಚೆ ಏನ್ ವಿಷಯ ಏನು ಗೊತ್ತಾಗ್ತಿರಲಿಲ್ಲ ಮೇಡಮ್. ನಂಗೆ ಆತರ ಗೊತ್ತಾಗ ನಾನೇ ವಿನ್ ಆಗ್ಬಿಡ್ತಿದ್ದೆ ಮೇಡಮ್. ನಾನೇ ಸೆಕೆಂಡ್ ಥರ್ಡ್ ಬರ್ತಿದ್ದೆ ಅಲ್ವಾ? ಹೌದು ಸರ್, ಹೌದು. ಸೊ ಹಂಗಿದ್ದಾಗ ಏನು ಮಾಡಕ್ ಆಗಲ್ಲ. ಹೌದು ಸರ್, ಅವ್ರು ಇರುವಂತಹ ರೆಸಾರ್ಟ್ ಅಲ್ಲೂ ಕೂಡ ಈಗ ಟಿವಿ ಕೂಡ ಬಂದ್ ಮಾಡಿದ್ದಾರೆ ಸರ್. ಅವರಿಗಲ್ಲಿ ಯಾವ ಸೌಲಭ್ಯಗಳು ಕೂಡ ಇಲ್ಲ. ಅವ್ರು ನಿಂತ್ಕೊಂಡು ಮಾತಾಡುವಾಗ ವಿಜುವಲ್ಸ್ ಅಲ್ಲಿ ನೋಡುವಾಗ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಆರಾಮಾಗಿದ್ದಾರೆ, ಅವ್ರಿಗೇನು ಮಾಹಿತಿ ಸಿಗ್ತಿಲ್ಲ ಅನ್ನೋದೇ ಗೊತ್ತಾಗ್ತಾ ಇದೆ. ಹೌದು. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ಅನ್ನ ಬಂದ್ ಮಾಡಿ ಎಲ್ಲರಿಗೂ ಕೂಡ ಶಾಕ್ ಅನ್ನ ಕೊಟ್ಟಿರುವಂತಹದ್ದು. ನಿನ್ನೆ ಎಲ್ಲಾ ಸ್ಪರ್ಧಿಗಳನ್ನ ಆಚೆ ಕಳಿಸಿ ಅಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲಾ ಕೆಲಸಗಾರರು ಕೂಡ ಆಚೆ ಕಳಿಸಿದ್ದಾರೆ. ಈಗ ಎಲ್ಲರಿಗೂ ಮೂಡ್ತಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮತ್ತೆ ಓಪನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಾವಿರಾರು ಜನರು ಬಿಗ್ ಬಾಸ್ ಶುರುವಾಗೋದಕ್ಕೆ ಕಾಯ್ತಾ ಇರ್ತಾರೆ. ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಕೂಡ ಬಿಗ್ ಬಾಸ್ ಅನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಟಿವಿ ಮುಂದೆ ಫೋನ್ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ. ಈಗ ಎಲ್ರಿಗೂ ಕೂಡ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು.